ಓಂ ಶಾಂತಿ. ಆದರಣೀಯ ಸುದೇಶ್ ದೀದಿಜಿಯವರೇ, ರಾಜಋಷಿ ಅಣ್ಣನವರೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತ ಇರುವಂಥ ಹಾವೇರಿ ಜಿಲ್ಲೆಯ ಪ್ರಮುಖರಾದಂಥ ಶ್ರೀ ಶ್ರವಣ್ ಕುಮಾರ್, ಡೆಪ್ಯೂಟಿ ವೈಸ್ ಚೇರ್ಮನ್, ಶ್ರೀ SF ಗಾಜಿಗೌಡರ್, ಶ್ರೀ ಮಲ್ಲಿಕಾರ್ಜುನ ಗುರುಪಾದಪ್ಪ, ವೈಸ್ ಪ್ರೆಸಿಡೆಂಟ್, ಸಿಟಿ ಮುನ್ಸಿಪಾಲ್ಟಿ, ಹಾಗೂ ಜೊತೆಗೆ ಈ ಸಭೆಯಲ್ಲಿ ಉಪಸ್ಥಿತ ಇರುವಂಥ ಎಲ್ಲ ಗಣ್ಯ ನಾಗರಿಕರೇ, ಟೀಚರ್ಸ್ ಅಕ್ಕಂದಿರು ಹಾಗೂ ಮಾತೆಯರಿಗೆ, ಮಹಿಳೆಯರಿಗೆ, ಅಣ್ಣಂದಿರಿಗೆ ಎಲ್ಲರಿಗೂ ಸಹ ಈಶ್ವರಿಯ ನಮನಗಳನ್ನು ಅರ್ಪಿಸುತ್ತಾ, ಇಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಹಾವೇರಿ ಜಿಲ್ಲೆಯಲ್ಲಿ ಭಗವಂತನ ಒಂದು ಸೇವೆಯನ್ನು ಪ್ರಾರಂಭ ಮಾಡಿ 50 ವರ್ಷಗಳ ಯಶಸ್ವಿ ಸಾಧನೆಯನ್ನು ಮಾಡಿದಂತಹ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ಇಂದು ಮಾಡಲಾಗ್ತಾ ಇದೆ. ದೀದಿಜಿಯವರು ಯಾವ ರೀತಿ ತಿಳಿಸ್ಕೊಟ್ರು, ಸುವರ್ಣ ಮಹೋತ್ಸವ ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಆತ್ಮ ವಜ್ರ ಸಮಾನ ಅಂಥ ಗುಣವಂತ, ನೀತಿವಂತ ಆತ್ಮಗಳನ್ನಾಗಿ ತಯಾರು ಮಾಡುತ್ತಿರುವಂಥ ಈಶ್ವರಿಯ ವಿಶ್ವವಿದ್ಯಾಲಯ ಹಾವೇರಿ ಜಿಲ್ಲೆಯ ಈ ಪಟ್ಟಣದಲ್ಲಿ 50 ವರ್ಷಗಳ ಕಾಲ ಸತತವಾಗಿ ಒಂದು ಸಾಧನೆಯನ್ನು ಮಾಡಿ ಸಂಸ್ಥೆಯನ್ನು ಯಶಸ್ವಿ ಮಾರ್ಗದತ್ತ ಕರೆದೊಯ್ತಾ ಇದೆ. ಜನತೆಗೂ ಸಹ ಒಂದು ಶಾಂತಿಯ ಸಂದೇಶ, ಆಧ್ಯಾತ್ಮಿಕತೆಯ ಸಂದೇಶವನ್ನು ನೀಡ್ತಾ ಇದೆ ಎಂದರೆ ತಪ್ಪಲ್ಲ. ಮನುಷ್ಯನಿಗೆ ಇಂದು ಸುಖ ಬೇಕು, ಸುಖಿಯಾಗಿರಬೇಕು, ಖುಷಿಯಾಗಿರಬೇಕು ಅಂತ ಇಚ್ಛೆ. ಆದ್ದರಿಂದ ಈಶ್ವರಿಯ ವಿಶ್ವವಿದ್ಯಾಲಯ ಯಾವ ರೀತಿ ದೀದಿಜಿ ತಿಳಿಸ್ಕೊಟ್ರು, ಸತ್ಯಂ ಶಿವಂ ಸುಂದರಂ, ಸಚ್ಚಿತ್ ಆನಂದ ಸ್ವರೂಪ ಭಗವಂತನ ಮಧುರ ಸ್ಮೃತಿಯಲ್ಲಿ ಉಪಸ್ಥಿತ ಆದಾಗ ನಮ್ಮೆಲ್ಲರಿಗೂ ಸಹ ಶಾಂತಿಯ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಇಂಥ ಒಂದು ಸುಂದರವಾದ ಆಧ್ಯಾತ್ಮಿಕ ಸಂಸ್ಥೆ, ಆತ್ಮಜ್ಞಾನ, ಪರಮಾತ್ಮ ಜ್ಞಾನ ಕೊಡುವಂಥ ಈ ಸೇವಾ ಸಂಸ್ಥೆ 50 ವರ್ಷಗಳ ಸತತ ಸಾಧನೆ ಮಾಡಿದ್ದಕ್ಕೋಸ್ಕರ ಹಾವೇರಿ ನಗರದ ಎಲ್ಲ ಅಕ್ಕಂದಿರಿಗೆ, ಅಣ್ಣಂದಿರಿಗೆ, ಜೊತೆಗೆ ಸಹೋದರಿ ಲೀಲಕ್ಕ, ಅನ್ನಪೂರ್ಣಕ್ಕ, ಇನ್ನುಳಿದಂಥ ಶಿಕ್ಷಕಿ ಸೋದರಿಯರಿಗೆ ಎಲ್ಲರಿಗೂ ಅನಂತ ಶುಭಾಶಯಗಳನ್ನು ಅರ್ಪಿಸುತ್ತಾ, ಜೊತೆಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ 89 ವರ್ಷಗಳಿಂದ 1936ನೇ ಇಸ್ವಿಯಿಂದ, ಅಂದರೆ 89 ವರ್ಷಗಳಿಂದ ಆಬು ಪರ್ವತದಲ್ಲಿ ಇಂಟರ್ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್ ಮುಖಾಂತರ 120 ದೇಶಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದೆ. 120 ಅಥವಾ 140ಕ್ಕೂ ಹೆಚ್ಚು ದೇಶಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಈಶ್ವರಿಯ ವಿಶ್ವವಿದ್ಯಾಲಯ ಒಂದು ಮಹಾನ್ ಸಂಸ್ಥೆ, ಮಹಾನ್ ಕಾರ್ಯವನ್ನು ಮಾಡ್ತಾ ಇದೆ. ನಮ್ಮೆಲ್ಲರ ಸಮ್ಮುಖದಲ್ಲಿ ಸನ್ಮಾನ್ಯ ಸುದೇಶ್ ದೀದಿಜಿಯವರು 75 ದೇಶಗಳಲ್ಲಿ ಸುತ್ತಾಡಿ ಈ ಭಗವಂತನ ಸಂದೇಶವನ್ನು ಹರಿಗಂಗಾ ಅಂಥೇಳಿ ಈ ಜ್ಞಾನ ಗಂಗೆಯನ್ನು ಎಲ್ಲೆಲ್ಲೂ ಸಹ ಭಗವಂತನ ಸಂದೇಶವನ್ನು ಹರಡಿದ್ದಾರೆ. ಅವರು ಚೈತನ್ಯ ಚಿಲುಮೆ ಅಂತ ಹೇಳ್ಬೋದು, ಉತ್ಸಾಹಿ ಮೂರ್ತಿ ಅಂತ ಹೇಳ್ಬೋದು. ಇಂಥ ಒಂದು ವಿಶೇಷ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಸುದೇಶ್ ದೀದಿಜಿಯವರು ಇಂದು ಹಾವೇರಿ ಮಹಾನಗರದಲ್ಲಿ ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರುವಂಥದ್ದು ಇಲ್ಲಿಯ ಜನರ ಪುಣ್ಯದ ಫಲ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿ ಮಹಾನ್ ವ್ಯಕ್ತಿಯಾಗಬೇಕಾದರೆ ಅವನಲ್ಲಿರುವ ವಿಶೇಷತೆಯನ್ನು ನೋಡಲಾಗ್ತದೆ. ಅಂಥ ಒಂದು ವಿಶೇಷ ಆಧ್ಯಾತ್ಮಿಕ ಸಾಧನೆಯನ್ನು 70 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಬಾಲಬ್ರಹ್ಮಚಾರಿಯಾಗಿ 70 ವರ್ಷಗಳಿಂದ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಸೇವಾ ಸಮರ್ಪಿತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಒಂದು ದೊಡ್ಡ ಸಾಧ್ವಿ ಅಂತ ಹೇಳ್ಬೋದು, ಆಧ್ಯಾತ್ಮಿಕ ಶಿರೋಮಣಿ ಅಂತ ಹೇಳ್ಬೋದು, ಅಥವಾ ನಮ್ಮೆಲ್ಲರಿಗೂ ಸಹ ಅಕ್ಕ ಮಹಾದೇವಿಯ ಒಂದು ಶರಣೆ ಯಾವ ರೀತಿ ಭಗವಂತನಿಗೋಸ್ಕರ ತನ್ನ ಜೀವನವನ್ನು ಅರ್ಪಣೆ ಮಾಡಿದ್ಲು, ಅದೇ ರೀತಿಯಾಗಿ ಸುದೇಶ್ ದೀದಿಜಿಯವರು ತಮ್ಮ ಜೀವನವನ್ನೇ ಶಿವನ ಸೇವೆಗೆ, ಶಿವನ ಆರಾಧನೆಗೆ, ಶಿವ ಸಾನ್ನಿಧ್ಯವನ್ನು ಪಡೆಯುವುದಕ್ಕೋಸ್ಕರ ವಿಶೇಷ
ತಪಸ್ವಿ ಮೂರ್ತಿ ಆದರಣೀಯ ಸುದೇಶ್ ದೀದಿಜಿಯವರು ಅಂತ ಹೇಳ್ಬೋದು. ಇಂತಹ ಆದರಣೀಯ ಸುದೇಶ್ ದೀದಿಜಿಯವರನ್ನು ಈ ಹುಬ್ಬಳ್ಳಿ ಉಪವಲಯಕ್ಕೆ ಆಮಂತ್ರಣ ನೀಡೋದಕ್ಕೋಸ್ಕರ ಹಾವೇರಿಯ ಈ ಸುವರ್ಣ ಮಹೋತ್ಸವ ಉದ್ಘಾಟನೆ ಅವರ ಶುಭ ಹಸ್ತದಿಂದ, ಶುಭ ನುಡಿಗಳಿಂದ, ಶುಭ ಆಶೀರ್ವಾದದಿಂದ ನಡೆಯೋದಕ್ಕೋಸ್ಕರ ರಾಜಋಷಿ ಅಣ್ಣನವರು ವಿಶೇಷವಾಗಿ ಸುದೇಶ್ ದೀದಿಜಿಯವರಿಗೆ ಆಮಂತ್ರಣವನ್ನು ನೀಡಿ ಆಬು ಪರ್ವತ ಜ್ಞಾನ ಸರೋವರದಲ್ಲಿ ವಿಶೇಷ ಸೇವೆ ಸಲ್ಲಿಸುತ್ತಿರುವಂಥ ಆದರಣೀಯ ದೀದಿಜಿಯವರಿಗೆ ಆಮಂತ್ರಣ ನೀಡಿದ್ದಾರೆ. ಜೊತೆಗೆ ತಮ್ಮೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಹುಬ್ಬಳ್ಳಿ ಮಹಾನಗರದಲ್ಲಿ ಭಗವದ್ಗೀತಾ ಜ್ಞಾನಲೋಕ ಲಾಂಗೆಸ್ಟ್, ಬಿಗ್ಗೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಮ್ಯೂಸಿಯಂ 5.5 ಎಕರೆಗಳಲ್ಲಿ 150 ಸ್ಟಾಲ್ಗಳನ್ನು, 115 ಸ್ಟಾಲ್ಗಳನ್ನು ಇಟ್ಟು ವಿಶೇಷ ಆಧ್ಯಾತ್ಮಿಕ ಒಂದು ಸಂದೇಶವನ್ನು ಜನಮನಕ್ಕೆ ತಲುಪಿಸೋದಕ್ಕೋಸ್ಕರ ಸೇವೆಯನ್ನು ಸಲ್ಲಿಸುತ್ತಿರುವಂಥ ರಾಜಋಷಿ ಅಣ್ಣನವರಿಗೆ ಇವತ್ತು ವಿಶೇಷ ಅವಾರ್ಡನ್ನು ನೀಡಿದ್ದಾರೆ. ಅವ್ರಿಗೂ ಸಹ ಧನ್ಯವಾದ. ಜೊತೆಗೆ ಆಬು ಪರ್ವತದಿಂದ ಅನೇಕ ಸಹೋದರರು ಸಹೋದರಿಯರು ನಮ್ಮೆಲ್ಲರ ಮಧ್ಯೆ ಉಪಸ್ಥಿತ ಇದ್ದಾರೆ. ಅವರ ಪಾದಸ್ಪರ್ಶದಿಂದ, ಹಸ್ತಸ್ಪರ್ಶದಿಂದ, ಆಶೀರ್ವಾದಗಳಿಂದ, ಶುಭ ಸಂಕಲ್ಪಗಳಿಂದ, ಶಿವ ಸಂಕಲ್ಪಗಳಿಂದ ಈ ಹಾವೇರಿ ಪಟ್ಟಣಕ್ಕೆ ಇನ್ನೂ ಹೆಚ್ಚು ಶುಭವಾಗಲಿ, ಮಂಗಳವಾಗಲಿ ಅಂತ ಹೇಳಿ ಈ ಸುವರ್ಣ ಮಹೋತ್ಸವದ ಸಮಾರಂಭದಲ್ಲಿ ಆ ಭಗವಂತನ ಪರವಾಗಿ ಹಾರೈಸ್ತೇನೆ. ಶುಭಂ ಕರೋತಿ ಕಲ್ಯಾಣಂ ಎಂದು ಹೇಳುವ ರೀತಿಯಲ್ಲಿ ಎಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ, ಕಲ್ಯಾಣವಾಗಲಿ, ಆರೋಗ್ಯ, ಐಶ್ವರ್ಯ, ಯಶಸ್ಸು, ಶ್ರೇಯಸ್ಸು ಎಲ್ಲ ಸಿಗಲಿ ಎನ್ನುವ ಶುಭ ಹಾರೈಕೆಯೊಂದಿಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಈ ವರ್ಷ ಮೆಡಿಟೇಷನ್ ಫಾರ್ ವರ್ಲ್ಡ್ ಟ್ರಸ್ಟ್ ಆ್ಯಂಡ್ ಯೂನಿಟಿ, ವಿಶ್ವದಲ್ಲಿ ಏಕತೆ ಇರಲಿ, ವಿಶ್ವಾಸ ಇರಲಿ, ಅದನ್ನು ಪಡೆಯೋದಕ್ಕೋಸ್ಕರ ವಿಶೇಷವಾಗಿ ಧ್ಯಾನ, ಮೌನ, ಯೋಗ, ಪ್ರಾರ್ಥನೆ ಬೇಕು. ಆದ್ದರಿಂದ ಈಗ 5 ನಿಮಿಷಗಳ ಕಾಲ ಇಡೀ ವಿಶ್ವಕ್ಕೆ ಶಾಂತಿ ಸಿಗಲಿ, ಶುಭವಾಗಲಿ, ಮಂಗಳವಾಗಲಿ, ನಿಮ್ಮ ಪವಿತ್ರ ಸಂಕಲ್ಪಗಳು ಎಲ್ಲೆಲ್ಲೂ ಹರಡಲಿ, ಭಗವಂತನ ನೆನಪು ಎಲ್ಲರಿಗೂ ಸಿಗಲಿ ಎನ್ನುವ ಶುಭ ಹಾರೈಕೆಯೊಂದಿಗೆ ನಾವೆಲ್ಲ ಈಗ ಶಾಂತವಾಗಿ ಕುಳಿತುಕೊಂಡು ನಿಮ್ಮ ನಿಮ್ಮ ಸ್ಥಳದಲ್ಲಿ ಸ್ಟ್ರೈಟಾಗಿ ಕುಳಿತುಕೊಳ್ಳಿ. ನಿಮ್ಮ ಬುದ್ಧಿಯನ್ನು ಬುರುಕುಟಿಯ ಮಧ್ಯೆ ಕೇಂದ್ರೀಕರಿಸಿ ಪರಮಧಾಮದಲ್ಲಿರುವಂಥ ಪರಮಾತ್ಮನಿಗೆ ನಿಮ್ಮ ಶುಭ ಸಂಕಲ್ಪಗಳು ತಲುಪಲಿ. ಈ ಹಾವೇರಿ ಗ್ರಾಮದಲ್ಲಿ ಶಿವಲಿಂಗವನ್ನು, ಜ್ಯೋತಿರ್ಲಿಂಗದ ಒಂದು ಸೇವಾ ಕೇಂದ್ರನೂ ನಮಗೆ ನೆನಪು ಮಾಡಿಕೊಳ್ತಾ ಆ ಪರಶಿವ, ಪರಮೇಶ್ವರ, ಪರಮಪಿತ ಪರಮಾತ್ಮ, ಆ ಸರ್ವಶಕ್ತಿವಾನ್ ಭಗವಂತನ ಒಂದು ಸರ್ವಶಕ್ತಿಗಳು ಎಲ್ಲರಿಗೂ ವಿಶ್ವಕ್ಕೂ ಲಭಿಸಲಿ ಎನ್ನುವ ಶುಭ ಹಾರೈಕೆಯನ್ನು ನೀಡ್ತಾ 1-2 ನಿಮಿಷ ಆ ಭಗವಂತನನ್ನು ನೆನಪು ಮಾಡೋಣ. ಎಲ್ಲರೂ ಶಾಂತ ಚಿತ್ತ ಆಗಿ ಆ ಪರಂಜ್ಯೋತಿ, ಪರಂಪಿತ ಪರಮಾತ್ಮನ ನೆನಪಿನಲ್ಲಿ ನಮ್ಮ ಬುದ್ಧಿಯನ್ನು ಕೇಂದ್ರೀಕರಿಸಿ ಮನ ಬುದ್ಧಿಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿ